ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕಿಟ್ಟುನ ಯೂಟ್ಯೂಬ್ ಚಾನಲ್ಗೆ. ಮಿಸ್ಟರ್ ಕಿಟ್ಟು ಬಂದಾಗಿಂದನೂ ಸ್ನಾನ ಎಲ್ಲ ಏನೂ ಮಾಡಿಸಿರಲಿಲ್ಲ. ಅದಕ್ಕೆ ಇವತ್ತು ಅವನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವನದು ಶಾಂಪೂ ಎಲ್ಲ ಏನೂ ಇಲ್ಲ. ವೆಟ್ ಡಾಕ್ಟರ್ನ ಕೇಳಿದ್ವಿ, ನೀವು ಯಾವುದನ್ನು ಬಳಸ್ತೀರೋ ಅದನ್ನೇ ಉಪಯೋಗಿಸಿ, ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಬಳಸೋವಂಥ ಶಾಂಪೂನೇ ಹಾಕಿ ಅವನಿಗೆ ಕ್ಯೂಟಾಗಿ ಸ್ನಾನ ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಹಾಗೆ ನೇಲ್ಸ್ ಎಲ್ಲ ಕಟ್ ಮಾಡಬೇಕಿತ್ತು. ಇವತ್ತು ಕಿಟ್ಟುದು ರೊಟೀನ್ ಡೇ ಹೇಗಿರುತ್ತೆ ಅಂತ ನೋಡುವ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಿಟ್ಟುಗೆ ಈ ರೀತಿ ಒಂದು ಬಕೆಟಲ್ಲಿ ಕೂರಿಸ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡ, ಎಲ್ಲೂ ಏನೂ ಹಠ ಮಾಡಲಿಲ್ಲ. ನೋಡ್ತಿರ್ಬೋದು ಎಷ್ಟು ಆರಾಮಾಗಿ ಕೂತಿದ್ದಾನೆ ಅಂತ. ಕಣ್ ಪಿಳಿ ಬಿಟ್ಕೊಂಡು ಕೂತಿದ್ದ. ನೀಟಾಗೆಲ್ಲ ಸ್ನಾನ ಮಾಡಿಸಿ ಒಂದು ಒಣ ಟವಲಿಂದ ಅವನ್ನ ನೀಟಾಗಿ ಫಸ್ಟು ನಾನು ಹಸಿ ಇರೋದನ್ನೆಲ್ಲ ನೀಟಾಗಿ ಒಂದು ಮೈಯೆಲ್ಲ ಉಜ್ಜಿ ಒರೆಸ್ದೆ. ನಮ್ಮ ಮುದ್ದು ಕಿಟ್ಟು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿದ್ದಾನೋ ಅಷ್ಟೇ ಚೆನ್ನಾಗಿ ಮಾಡಿಸ್ಕೊತಾನೆ. ಎಲ್ಲೂ ಏನೂ ತರಲೆ ಮಾಡ್ತಾ ಇರಲಿಲ್ಲ. ತುಂಬ ಮುದ್ದಾಗಿ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದ. ಪರ್ಚೋದು, ಗಲಾಟೆ ಮಾಡೋದು ಎಲ್ಲೂ ಸಹ ಏನೂ ಮಾಡಲಿಲ್ಲ. ನಾವು ಹೇಗೆ ಸ್ನಾನ ಮಾಡಿಸ್ತಿದ್ವೋ, ಹೇಗೆ ಮೈ ಉಜ್ತಾ ಇದ್ನೋ ಸುಮ್ಮನೆ ಕೂತು ಎಲ್ಲ ಮಾಡಿಸ್ಕೊಳ್ತಾ ಇದ್ದ. ಮನೆ ಮುಂದೆನೇ ಬಿಸಿಲು ಚೆನ್ನಾಗಿ ಬಂದಿತ್ತು ಅಂತ ಒಂದು ಚಿಕ್ಕ ಸ್ಟೂಲ್ನ ಉಲ್ಟಾ ಮಾಡಿ ಅದ್ರ ಮೇಲೆ ಒಂದು ಮ್ಯಾಟ್ ಹಾಕಿ ಅವನ್ನ ಬಿಟ್ಟಿದ್ದೆ. ನಂದು ಕ್ಲೀನಿಂಗ್ ಎಲ್ಲ ಮುಗೀತು. ಇನ್ನು ಅವನೇ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದ. ನೋಡೋದಕ್ಕೆ ಮುದ್ದ ಕಾಣಿಸ್ತಾ ಇದ್ದ. ಸ್ನಾನ ಮಾಡಿಸಿದ್ದು ಅವನಿಗೆ ಇಷ್ಟ ಆಯಿತು ಅನಿಸುತ್ತೆ. ಅವನು ಪೂರ್ತಿಯಾಗಿ ಒಣಗಿದ ಮೇಲೆ ಸ್ವಲ್ಪ ನಿದ್ದೆಗೆ ಜಾರ್ತಾ ಇದ್ದ. ಆ ಟೈಮಲ್ಲಿ ಉಗುರು ಕಟ್ ಮಾಡ್ತಾ ಇದ್ದೆ. ತುಂಬ ಚಿಕ್ಕ ಉಗುರಾಗಿರೋದ್ರಿಂದ ಮನೇಲಿ ಬಳಸೋವಂಥ ನೈಲ್ ಕಟ್ಟರಲ್ಲೇ ಮಾಡ್ತಾ ಇದ್ದೆ. ಅವನು ಪುಟ್ಟು ಉಗುರು, ಆದರೂ ಅವನು ಒಂದ್ಸತಿ ಜಿಬ್ರದ ಅಂದರೆ ಸಖತ್ತು ನೋವಾಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ನೋಡಿನೇ ಕಟ್ ಮಾಡ್ತಾ ಇದ್ದೆ. ಪೂರ್ತಿಯಾಗಿ ಏನು ಕಟ್ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಚಿಕ್ಕದಾಗಿ ಅಷ್ಟೇ, ಮುಂದೆ ಎಲ್ಲಿ ಚೂಪಿರುತ್ತೋ ಅಲ್ಲಿ ಮಾತ್ರ ಚಿಕ್ಕದಾಗಿ ಕಟ್ ಮಾಡ್ತಾ ಹೋದೆ. ಅವನು ಅಷ್ಟೇ ಹಠ ಏನು ಮಾಡಲಿಲ್ಲ, ಆರಾಮಾಗಿ ಮಾಡಿಸ್ಕೊಳ್ತಾ ಇದ್ದ. ನೋಡ್ತಾ ಇರೋದು ಎಷ್ಟು ಆರಾಮಾಗಿ ಕೂತಿದ್ದಾನೆ ಅಂತ. ಸ್ವಲ್ಪ ನಿದ್ದೆಗಣ್ಣಿತ್ತು ಅವನಿಗೆ. ಇದೇ ಒಂದು ಪುಟ್ಟು ಉಗುರು. ನೋಡ್ತಿರ್ಬೋದು ಎಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅಂತ. ತುಂಬ ದೊಡ್ಡದಾಗಿ ಏನು ಕಟ್ ಮಾಡಲಿಲ್ಲ. ಅವನು ಆಲ್ರೆಡಿ ಪುಟ್ಟು ಉಗುರು ಆಗಿರೋದ್ರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ಪುಟ್ಟದಾಗಿನೇ ಕಟ್ ಮಾಡ್ತಾ ಇದ್ದೆ. ಕೊನೆಯಲ್ಲಿ ಇಷ್ಟು ಉಗುರನ್ನ ಕಟ್ ಮಾಡಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನದು ಪುಟ್ಟು ಉಗುರು. ಹಾಗೆ ಅವನ ಕಾಲು ನೋಡ್ತಾ ಇರ್ಬೋದು ಪುಟ್ಟದಾಗಿ. ಇಷ್ಟೇ ಕಟ್ ಮಾಡಿರೋದು, ಜಾಸ್ತಿ ಕಟ್ ಮಾಡೋದಕ್ಕೆ ಹೋಗಿಲ್ಲ ನಾನು. ಹಾಗೆ ಅವನಿಗೆ ಇಷ್ಟು ದಿನ ಡ್ರೈ ಫುಡ್ ತಿಂತಾ ಇದ್ದ. ಇವತ್ತು ನಾನು ಈ ರೀತಿಯಾಗಿ ಒಂದು ವೆಟ್ ಫುಡ್ಡನ್ನು ತೊಗೊಂಬಂದಿದ್ದೆ. ಸ್ಯಾಷನಲ್ಲಿ ಚಾಕ್ಲೇಟ್ ಥರ ಇತ್ತು. ಅದು ಸ್ವಲ್ಪ ಹಿಂದೆಯಿಂದ ಹಿಂಡಿದ್ರೆ ಬರುತ್ತೆ. ಅದನ್ನು ಆರಾಮಾಗಿ ತಿಂದ. ನಾನು ತಿನ್ನಿಸಿದ ಮೇಲೂ ಆ ಕವರ್ನ ಅವನು ಬಿಡೋದಕ್ಕೆ ರೆಡಿ ಆಗಿರಲಿಲ್ಲ. ಖಾಲಿಯಾಗಿದೆ ಕಣೋ ಬಿಡೋ ಅಂದ್ರೂ ಬಿಡ್ತಾ ಇರಲಿಲ್ಲ. ಅದನ್ನು ನೆಕ್ಕಿ ತಿಂತಾ ಇದ್ದ. ನಮ್ಮ ಮುದ್ದು ಕಿಟ್ಟಾಣಿದು ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.